ಕೊಪ್ಪಳ ಬೈ ಎಲೆಕ್ಷನ್ ಬಹಿರಂಗ ಪ್ರಚಾರಕ್ಕೆ ಇಂದು ಅಂತಿಮ ದಿನ. ಈ ಹಿನ್ನೆಲೆಯಲ್ಲಿ ಮೂರೂ ಪಕ್ಷಗಳ ಪ್ರಚಾರ ಬಿರುಸುಗೊಂಡಿದೆ. ರೇಣುಕಾಚಾರ್ಯರಂತೂ ದಿನಕ್ಕೊಂದು ಕಮಾಲ್ ಮಾಡ್ತಾ ಇದ್ದಾರೆ. ನಿನ್ನೆ ಡ್ಯಾನ್ಸ್, ಯೋಗ ಮಾಡಿ ಸುದ್ದಿಯಲ್ಲಿದ್ದಾರೆ. ಇನ್ನು ಜೆಡಿಎಸ್ ಅಲ್ಪಸಂಖ್ಯಾತರನ್ನು ಸೆಳೆಯುವ ಪ್ರಯತ್ನ ನಡೆಸಿದೆ. ಕೊಪ್ಪಳ ಉಪಚುನಾವಣೆಗೆ ಇನ್ನು ಕೇವಲ 2 ದಿನ ಬಾಕಿ ಇದ್ದು ಇಂದು ಬಹಿರಂಗ ಪ್ರಚಾರ ಕೊನೆಗೊಳ್ಳಲಿದೆ. ಹೀಗಾಗಿ ಮತದಾರ ಪ್ರಭುಗಳ ಮನವೊಲಿಸಲು ಮೂರು ಪಕ್ಷದ ನಾಯಕರು ಫುಲ್ ಬ್ಯುಸಿಯಾಗಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಬಹಿರಂಗ ಪ್ರಚಾರದ ಬಳಿಕ ಈಗ ಜೆಡಿಎಸ್ ಸರದಿ. ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಅವರ ನಿಜವಾದಂತಹ ಕಾರ್ಯಕ್ರಮಗಳು ಏನು ಅನ್ನೋದನ್ನ ಇವತ್ತು ಜನತೆ ಮುಂದೆ ಇಡಲಿಕ್ಕೆ ತಯಾರಾಗಿಲ್ಲ. ಇನ್ನ ಲಂಬಾಣಿ ಮಹಿಳೆಯರೊಂದಿಗೆ ಕೋಲಾಟ ಆಡಿ ಬುಲೆಟ್ ಏರಿ ಮತಯಾಚಿಸಿ ಸುದ್ದಿ ಮಾಡಿದ್ದ ಸಚಿವ ರೇಣುಕಾಚಾರ್ಯ ನಿನ್ನೆ ಡ್ಯಾನ್ಸು, ಯೋಗ ಮಾಡಿ ಸುದ್ದಿಯಾಗಿದ್ದಾರೆ. ನಿನ್ನೆ ಬೆಳಗ್ಗೆ ರೋಡ್ ಶೋನಲ್ಲಿ ಡ್ಯಾನ್ಸ್ ಮಾಡಿದ ಸಚಿವರು ಸಂಜೆ ಕ್ಷೇತ್ರದ ಭಾಗ್ಯನಗರ ಗ್ರಾಮದ ಕೋಡೆ ಕಲ್ಯಾಣ ಮಂಟಪದಲ್ಲಿ ಯೋಗ ಮಾಡಿದರು. ಇವತ್ತು ನಮ್ಮ ನಾಯಕರಾದ ಯಡಿಯೂರಪ್ಪನವರು ಈಗಾಗಲೇ ಕಳೆದ 3 ದಿವಸಗಳಿಂದ ಈ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿದರೆ ಅಪಾರವಾದ ಜನಸ್ತೋಮ. ಇದನ್ನು ನೋಡಿ ಕಾಂಗ್ರೆಸ್ನವರು ಒಂದು ರೀತಿ ಹುಚ್ಚರಾಗಿದ್ದಾರೆ, ಜೆಡಿಎಸ್ ಹುಚ್ಚರಾಗಿದ್ದಾರೆ. ಆದರೆ ಭಾರತೀಯ ಜನತಾ ಪಾರ್ಟಿಯ ಪರ ವಾತಾವರಣ ಇದೆ. ಕರಡಿ ಸಂಘಟನೆ ತಾವು ಆಯ್ಕೆ ಮಾಡಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀವಿ ಬಂಧುಗಳೇ. ಒಟ್ಟಿನಲ್ಲಿ ಮತದಾರರ ಮನವೊಲಿಕೆಗೆ ಇನ್ನಿಲ್ಲದ ಕಸರತ್ತು ನಡೆಯುತ್ತಿದೆ. ಈ ಎಲ್ಲಾ ಕಸರತ್ತುಗಳು ಎಷ್ಟರ ಮಟ್ಟಿಗೆ ಫಲ ಕೊಟ್ಟಿದೆ ಅನ್ನೋದಕ್ಕೆ 29ರಂದು ಉತ್ತರ ಸಿಗಲಿದೆ. ಸದ್ಯ ಇಂದು ಬಹಿರಂಗ ಪ್ರಚಾರದ ಅಂತಿಮ ದಿನವಾದ್ದರಿಂದ ಪ್ರಚಾರ ಕಾರ್ಯ ಇನ್ನಷ್ಟು ರಂಗೇರಲಿದೆ. ದೊಡ್ಡೇಶ್ ಎಲಿಗಾರ್.